ಶೋಚನೀಯ ಸ್ಥಿತಿ ತಲುಪಿದ ಯುವ ಸಮೂಹ. ಉತ್ತರ ಪ್ರದೇಶದಲ್ಲಿ ಊಟಕ್ಕೂ ಪರದಾಡೋ ಪರಿಸ್ಥಿತಿ. ಮತ ಹಾಕಿ ಕೆಲಸ ಕೇಳಬೇಡಿ ಅನ್ನೋ ಸರ್ಕಾರ. ನಿರುದ್ಯೋಗದಿಂದ ಉಂಟಾದ ತೀವ್ರ ಒತ್ತಡವನ್ನ ಇದು ಬಹಿರಂಗಪಡಿಸುತ್ತೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಉತ್ತರ ಪ್ರದೇಶದ ಗೋರಖ್ಪುರದ ನಿರುದ್ಯೋಗಿ ಯುವಕ ಉಜ್ವಲ್ ಸಿಂಗ್ನ ಒಂದು ಘಟನೆ ರಾಜ್ಯದ ಆರ್ಥಿಕ ಸಂಕಷ್ಟದ ಗಂಭೀರತೆಯನ್ನು ಎತ್ತಿ ತೋರಿಸುತ್ತೆ. ಜುಲೈ 31ಕ್ಕೆ ಬಲಪಂಥೀಯ ಸಿದ್ಧಾಂತದ ಕಟ್ಟಾ ಬೆಂಬಲಿಗನಾದ ಉಜ್ವಲ್ ತನ್ನ 13 ಸ್ನೇಹಿತರನ್ನ ಹೋಟೆಲ್ಗೆ ಕರ್ಕೊಂಡು ಹೋಗಿ ಊಟ ಕೊಡಿಸೋದಾಗಿ ಹೇಳ್ತಾರೆ. ಹಣ ಎಲ್ಲಿಂದ ತರ್ತೀಯಾ ಅನ್ನೋದು ಸ್ನೇಹಿತರ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಉತ್ತರಿಸಿದ ಉಜ್ವಲ್ ಅದನ್ನ ನನಗೆ ಬಿಡಿ ಅಂತ ಹೇಳ್ತಾರೆ. ಗೋರಖ್ಪುರದ ಬಿರಿಯಾನಿ ಬೇ ರೆಸ್ಟೋರೆಂಟ್ಗೆ ತನ್ನ ಸ್ನೇಹಿತರನ್ನ ಕರೆದೊಯ್ದ ಉಜ್ವಲ್ ತಾನು ಸಸ್ಯಾಹಾರಿ ಆಹಾರವನ್ನ ಆರ್ಡರ್ ಮಾಡ್ತಾನೆ. ಆದರೆ ಕೆಲವು ಸ್ನೇಹಿತರು ಮಾಂಸಾಹಾರಿ ಆಹಾರವನ್ನ ಆಯ್ಕೆ ಮಾಡ್ಕೊಳ್ತಾರೆ. ಸೊ ಊಟದ ಕೊನೆಯಲ್ಲಿ ಉಜ್ವಲ್ ತನ್ನ ಮಾಂಸಾಹಾರಿ ಸ್ನೇಹಿತರಿಂದ ಕೋಳಿಯ ಮೂಳೆಯನ್ನ ತನ್ನ ಸಸ್ಯಾಹಾರಿ ತಟ್ಟೆಯಲ್ಲಿ ಇರಿಸಿಕೊಂಡು ತನ್ನ ಆಹಾರದಲ್ಲಿ ಮಾಂಸಾಹಾರವನ್ನ ಬಡಿಸಲಾಗಿದೆ ಅಂತ ಆರೋಪಿಸಿ ಬಿಲ್ ಪಾವತಿಸದೆ ತಪ್ಪಿಸಿಕೊಳ್ಳೋಕೆ ಯತ್ನಿಸಿ ಕೊನೆಗೆ CCTVಯಿಂದ ಈತನ ಬಣ್ಣ ಬಯಲಾಗತ್ತೆ. ಈ ವಿಡಿಯೋದಲ್ಲಿ ತಾನು ಮಾಡಿದ್ದು ತಪ್ಪು ಅನ್ನೋ ಗಿಲ್ಟ್ ಕೂಡ ಆತನಿಗೆ ಇರಲಿಲ್ಲ. ತಾನು ಮಾಡಿದ್ದು ಸರಿಯೇ ಇದೆ, ಏನೋ ದೊಡ್ಡ ಸಾಧನೆ ಮಾಡಿರೋ ಹಾಗೆ ವಿಡಿಯೋದಲ್ಲಿ ಮಾತಾಡ್ತಿದ್ದಾರೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಅನ್ನ ತಿಂದು ಅದರ ಹಣವನ್ನ ಕೊಡದೆ ಮೋಸ ಮಾಡೋದು ತಪ್ಪಲ್ವಾ? ಅವನು ಮಾಡಿದ ತಪ್ಪು ಒಂದು ಕಡೆ ಆದರೆ ಇನ್ನೊಂದು ಅವನ ಆರ್ಥಿಕ ಸಂಕಷ್ಟ ಮತ್ತು ನಿರುದ್ಯೋಗದಿಂದ ಉಂಟಾದ ತೀವ್ರ ಒತ್ತಡವನ್ನು ಬಹಿರಂಗಪಡಿಸುತ್ತೆ. ಇದಕ್ಕೆಲ್ಲ ಕಾರಣ ಏನು ಅಂತ ಹುಡುಕಿದಾಗ ನಿರುದ್ಯೋಗ ಸಮಸ್ಯೆ ಒಬ್ಬ ಯುವಕನನ್ನ ಇಂಥ ಕೆಲಸ ಮಾಡೋದಕ್ಕೆ ದೂಡಿದ್ದು ಅನ್ನೋದರಲ್ಲಿ ಅನುಮಾನ ಇಲ್ಲ. ಉತ್ತರ ಪ್ರದೇಶದಲ್ಲಿ ನಿರುದ್ಯೋಗ ಒಂದು ಗಂಭೀರ ಸವಾಲಾಗಿದೆ. ಬರೀ ಉತ್ತರ ಪ್ರದೇಶ ಅಂತಲ್ಲ, ಇಡೀ ದೇಶದಲ್ಲೇ ನಿರುದ್ಯೋಗ ಒಂದು ದೊಡ್ಡ ಜ್ವಲಂತ ಸಮಸ್ಯೆಯಾಗಿ ಕಾಡ್ತಾ ಇದೆ. ಲಕ್ಷಾಂತರ ಯುವಕರು ಉದ್ಯೋಗ ಇಲ್ಲದೇನೆ ಜೀವನ ನಿರ್ವಹಣೆಗಾಗಿ ಹೋರಾಡ್ತಿದ್ದಾರೆ. ಉಜ್ವಲ್ ಸಿಂಗ್ ನಂತಹ ವ್ಯಕ್ತಿಗಳು ತಮ್ಮ ಆರ್ಥಿಕ ಸಂಕಷ್ಟಗಳನ್ನು ಮರೆಮಾಚೋಕೆ ಬೇರೆ ಬೇರೆ ತಂತ್ರಗಳಿಗೆ ಮೊರೆ ಹೋಗೋದು ರಾಜ್ಯದ ಆರ್ಥಿಕ ವ್ಯವಸ್ಥೆಯ ದುರ್ಬಲತೆಯನ್ನು ತೋರಿಸುತ್ತೆ. ಇದು ಕೇವಲ ವೈಯಕ್ತಿಕ ಸಮಸ್ಯೆ ಅಲ್ಲ, ಬದಲಿಗೆ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಯ ವೈಫಲ್ಯ. ಯೋಗಿ ಆದಿತ್ಯನಾಥ್ ಅವರ ಆಡಳಿತ ಉದ್ಯೋಗ ಸೃಷ್ಟಿಯಲ್ಲಿ ಗಣನೀಯ ಯಶಸ್ಸನ್ನು ಕಾಣದೇ ಇರೋದು ಈ ಸಮಸ್ಯೆಯನ್ನು ಇನ್ನಷ್ಟು ತೀವ್ರಗೊಳಿಸಿದೆ. ಮೂಲಭೂತ ಆರ್ಥಿಕ ಭದ್ರತೆಯನ್ನು ಒದಗಿಸುವಲ್ಲಿ ಸರ್ಕಾರದ ವಿಫಲತೆ ಜನರ ಜೀವನದ ಮೇಲೆ ತೀವ್ರ ಪರಿಣಾಮ ಬೀರ್ತಾ ಇದೆ. ಉದ್ಯೋಗ ಸೃಷ್ಟಿಗೆ ಸಂಬಂಧಿಸಿದಂಥ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಪರಿಣಾಮಕಾರಿಯಾಗಿ ಜಾರಿಯಾಗದೇ ಇರೋದು ಯುವಕರಲ್ಲಿ ಹತಾಶೆ ಮತ್ತು ಅಸಮಾಧಾನವನ್ನು ಹೆಚ್ಚಿಸ್ತಾ ಇದೆ. ಉತ್ತರ ಪ್ರದೇಶದ ಕತೆ ಇದಾದ್ರೆ, ನಿರುದ್ಯೋಗಿ ಯುವಕರಿಗೆ ಆಕಾಂಕ್ಷಿ ಯುವಕರು ಅಂತ ಮಧ್ಯಪ್ರದೇಶದ ಸರ್ಕಾರ ಹಣೆಪಟ್ಟಿ ಕೊಟ್ಟು ಟೀಕೆಗೆ ಒಳಗಾಗಿತ್ತು. ಮಧ್ಯಪ್ರದೇಶದ ರೋಜ್ಗಾರ್ ಪೋರ್ಟಲ್ನಲ್ಲಿ ಮಧ್ಯಪ್ರದೇಶದಲ್ಲಿರುವಂತಹ ನಿರುದ್ಯೋಗಿ ಯುವಕರ ಸಂಖ್ಯೆಯನ್ನು ಪಟ್ಟಿ ಮಾಡಲಾಗಿತ್ತು. ಆದರೆ ನಿರುದ್ಯೋಗಿಗಳು ಅಂತ ಉಲ್ಲೇಖಿಸುವ ಬದಲು ಆಕಾಂಕ್ಷಿ ಯುವ ಅಂದ್ರೆ ಉದ್ಯೋಗ ಆಕಾಂಕ್ಷೆಯನ್ನು ಹೊಂದಿರುವ ಯುವಕರು ಅಂತ ಬರೆಯಲಾಗಿತ್ತು. 29,37,000ಕ್ಕೂ ಹೆಚ್ಚು ಮಂದಿ ಮಧ್ಯಪ್ರದೇಶದಲ್ಲಿ ನಿರುದ್ಯೋಗಿಗಳಾಗಿದ್ದಾರೆ. ಇದರ ಜೊತೆಗೆ ಕಳೆದ 10 ವರ್ಷಗಳ ಮೋದಿ ಆಡಳಿತದಲ್ಲಿ ನಿರುದ್ಯೋಗ ದರ ಕಳೆದ 45 ವರ್ಷಗಳಲ್ಲಿಯೇ ಅತ್ಯಂತ ಕೆಟ್ಟ ಪರಿಸ್ಥಿತಿಗೆ ತಲುಪಿದೆ. ಮೋದಿ ಅಧಿಕಾರಕ್ಕೆ ಬಂದಂತ ಹಿಂದಿನ ವರ್ಷ ಅಂದ್ರೆ 2012ರಲ್ಲಿ ನಿರುದ್ಯೋಗದ ದರ 2.1% ಇತ್ತು. 2024ರಲ್ಲಿ 9.1%ಗೆ ಏರಿಕೆ ಆಗಿದೆ. ಪದವೀಧರರಲ್ಲಿ ನಿರುದ್ಯೋಗದ ದರ 19.2%ಇಂದ 35.8%ಗೆ ಏರಿದ್ರೆ, ಸ್ನಾತಕೋತ್ತರ ಪದವಿ ಪಡೆದವರಲ್ಲಿ ನಿರುದ್ಯೋಗದ ದರ 36.2%ಗೆ ದಾಖಲಾಗಿದೆ. 20 ರಿಂದ 24 ವಯಸ್ಸಿನ ಯುವ ಜನರ ನಿರುದ್ಯೋಗದ ಪ್ರಮಾಣ ಬರೋಬ್ಬರಿ 44.49%ಗೆ ಏರಿಕೆಯಾಗಿದೆ. ಹಾಗೇನೆ 25 ರಿಂದ 29 ನಡುವಿನ ಯುವ ಜನರಲ್ಲಿ ನಿರುದ್ಯೋಗ 14.33% ಇದೆ. ಸೊ ದೇಶದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿರುವಂತಹ ನಿರುದ್ಯೋಗಿಗಳಿಗೆ ಕೆಲಸ ಕೊಡೋರು ಇಲ್ಲ, ಅವರ ಶಕ್ತಿ ಮತ್ತು ಸಾಮರ್ಥ್ಯವನ್ನ ಸರಿದಾರಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳೋ ನಾಯಕರು ಇಲ್ಲ. ಇನ್ನು ಉಜ್ವಲ್ ಸಿಂಗ್ನ ಘಟನೆ ಉತ್ತರ ಪ್ರದೇಶದ ಲಕ್ಷಾಂತರ ಯುವಕರ ಆರ್ಥಿಕ ಸಂಕಷ್ಟದ ಪ್ರತಿಬಿಂಬ ಆಗಿದೆ. ನಿರುದ್ಯೋಗದ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಉದ್ಯೋಗ ಸೃಷ್ಟಿಗೆ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳದೇ ಇದ್ರೆ ಈ ರೀತಿಯ ಘಟನೆಗಳು ಮುಂದುವರಿಯುತ್ತೆ. ಸರ್ಕಾರ ಆರ್ಥಿಕ ಭದ್ರತೆ ಮತ್ತು ಉದ್ಯೋಗ ಅವಕಾಶಗಳನ್ನು ಒದಗಿಸುವತ್ತ ಗಮನ ಹರಿಸಬೇಕು. ಇದರಿಂದ ಯುವಕರು ತಮ್ಮ ಜೀವನವನ್ನು ಗೌರವದಿಂದ ಮತ್ತು ಸ್ವಾಭಿಮಾನದಿಂದ ನಡೆಸಬಹುದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.